ಇನ್ನು ಠಾಣೆಯಲ್ಲೇ ಪೊಲೀಸರಿಂದ ಬಿಂದಾಸ್ ಇಸ್ಪೇಟಾಟ ನಡೀತಾ ಇರುವಂತದ್ದು ಕಂಡು ಬಂದಿದೆ. ಪೊಲೀಸ್ ಠಾಣೆಯಲ್ಲೇ ಜೂಜಾಟದಲ್ಲಿ ತೊಡಗಿದ್ದಾರೆ ಪೊಲೀಸರು. ಕಾಕಿ ಬಟ್ಟೆಯಲ್ಲೇ ರಮ್ಮಿ ಇಸ್ಪೇಟ್ ಆಟದಲ್ಲಿ ಮಗ್ನರಾಗಿದ್ದಾರೆ ಈ ಠಾಣೆಯ ಪೊಲೀಸರು. ಪೊಲೀಸ್ ಠಾಣೆಯಲ್ಲೇ ಜೂಜಾಟದಲ್ಲಿ ತೊಡಗಿದ ಪೊಲೀಸರು ಕಾಕಿ ಬಟ್ಟೆಯಲ್ಲೇ ರಮ್ಮಿ ಇಸ್ಪೇಟ್ ಆಟವನ್ನ ಆಡ್ತಾ ಇದ್ದಾರೆ. ಯಾವ ಜೂಜಾಟಕ್ಕೆ ಬ್ರೇಕ್ ಹಾಕಬೇಕು ಅವರೇ ಈಗ ಆ ಜೂಜಾಟದಲ್ಲಿ ಮುಳುಗಿದ್ದಾರೆ. ಕಲಬುರಗಿ ಜಿಲ್ಲೆಯ ವಾಡಿ ಠಾಣೆಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಆಗಾಗ ಪೊಲೀಸ್ ಠಾಣೆಯಲ್ಲಿ ಇಸ್ಪೇಟ್ ಕೂಡ ಆಡ್ತಾರಂತೆ ಪೊಲೀಸರು. ಹೊರಗಡೆ ಸಾರ್ವಜನಿಕರು ಇಸ್ಪೇಟ್ ಆಡಿದ್ರೆ ದಾಳಿ ಮಾಡ್ತಾರೆ, ಅವರನ್ನ ಬಂಧಿಸ್ತಾರೆ, ಅವ್ರ ವಿರುದ್ಧ ಕ್ರಮ ತಗೊಳ್ತಾರೆ, ಕಾನೂನು ಕ್ರಮ ತಗೊಳ್ತಾರೆ. ಇದು ಕಾನೂನು ಬಾಹಿರ ಅಂತ. ಆದ್ರೆ ಈಗ ಪೊಲೀಸರೇ ಈ ರೀತಿ ಮಾಡಿದ್ರೆ ಯಾರ ವಿರುದ್ಧ ಕೇಸ್ ಮಾಡ್ಬೇಕಂತಂದ್ರೆ ಬೇಲಿಯೇ ಎದ್ದು ಹೊಲ ಮೈದಂತ ಆಯ್ತಲ್ಲ. ಗ್ಯಾಮ್ಲಿಂಗ್ಗೆ ಕಡಿವಾಣ ಹಾಕಬೇಕಾದವರೇ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕರ್ತವ್ಯ ಜವಾಬ್ದಾರಿ ಎಲ್ಲ ಮರ್ತಿದಾರ. ಹಾಗಾದ್ರೆ ಈ ಪೊಲೀಸರು 4 ರಿಂದ 6 ಜನ ಸೇರ್ಕೊಂಡು ಇಸ್ಪೇಟ್ ಆಡುವಂತ ಒಂದು ಸಂಸ್ಕೃತಿಯನ್ನು ಇವರು ಬೆಳೆಸ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಮೇಲಧಿಕಾರಿಗಳ ಅಂಜಿಕೆ ಅಳಕಿಲ್ಲದೆ ಇವರು ಈ ರೀತಿ ಇಸ್ಪೇಟ್ ದಂಧೆಯಲ್ಲಿ ತೊಡಗಿದ್ದಾರೆ, ಇಸ್ಪೇಟ್ ಆಟದಲ್ಲಿ ತೊಡಗಿದ್ದಾರೆ. ಠಾಣೆಯಲ್ಲೇ ಪೊಲೀಸರಿಂದ ಬಿಂದಾಸ್ ಆಗಿ ಇಸ್ಪೇಟ್ ಆಡುವಂತ ಈ ಒಂದು ಸಂಸ್ಕೃತಿಯನ್ನು ಇಲ್ಲಿ ಪೊಲೀಸರು ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇನ್ನು ಕಾಕಿ ಬಟ್ಟೆ ಹಾಕೊಂಡೇ ರಮ್ಮಿ ಇಸ್ಪೇಟನ್ನು ಆಡುವಂಥದ್ದು ಇಲ್ಲಿ ಗಮನಿಸಲಾಗಿದೆ. ಸದ್ಯ ಕಲಬುರಗಿ ಜಿಲ್ಲೆಯ ವಾಡಿ ಠಾಣೆಯಲ್ಲಿ ಪೊಲೀಸರಿಂದ ಜೂಜಾಟ ಆಡ್ತಾ ಇರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಬೇಲಿಯ ಹೆದ್ದು ಹೊಲ ಮೇಯ್ತಾ ಇದೆಯಲ್ಲ ಅನ್ನೋ ರೀತಿ ಜನಸಾಮಾನ್ಯರನ್ನ ಕಾಡುವಂತೆ ಮಾಡಿದೆ. ಆಗಾಗ ಪೊಲೀಸ್ ಠಾಣೆಯಲ್ಲಿ ಇವರು ಬರೀ ರಮ್ಮಿ ಆಡೋದಷ್ಟೇ ಅಲ್ಲ, ಇಸ್ಪೇಟ್ ಪ್ಯಾಕನ್ನು ತಗೊಂಡು ಅಲ್ಲೇ ಕೂತ್ಕೊಂಡು ಆರಾಮಾಗಿ ಪೊಲೀಸರು ಆಟ ಆಡ್ತಾರಂತೆ. ಈಗ ಸದ್ಯ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಸಾಕ್ಷಿಗಳು ಕೂಡ ಲಭ್ಯ ಆಗಿರುವಂಥದ್ದು ನೋಡಿ. ಇದು ಪೊಲೀಸ್ ಠಾಣೆಯಲ್ಲಿ ನೋಡ್ರಿ, ಅಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಅಲ್ಲಿ ಇದ್ದಾರೆ, ಇಬ್ಬರಿದ್ದಾರೆ. ಅವ್ರದ್ದು ಯಾವ್ಯಾವ ಸ್ಟಾರ್ ಇದೆ ಅಂತ ಗೊತ್ತಾಗ್ತಿಲ್ಲ ವಿಡಿಯೋದಲ್ಲಿ. ಅವರೆಲ್ಲ ಪೊಲೀಸರೇ. ಏನು ನಾರ್ಮಲ್ ಡ್ರೆಸ್ಸಲ್ಲಿ ಇದ್ದಾರಲ್ಲ, ಕಾಮನ್ ಡ್ರೆಸ್ಸಲ್ಲಿ ಇದ್ದಾರಲ್ಲ, ಅವರು ಪೊಲೀಸರೇ. ಇನ್ನಿಬ್ರು ಪೊಲೀಸರು. ಪೊಲೀಸ್ ಠಾಣೆ ಇದು. ಪೊಲೀಸ್ ಠಾಣೆ ಒಳಗಡೆ ಆರಾಮಾಗಿ ನೀಟಾಗಿ ಏನೋ ಇಸ್ಪೇಟ್ ಆಡೋದಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ. ಎಷ್ಟು ಶಿಸ್ತಾಗಿ ಬಿಸ್ಲೇರಿ ವಾಟ್ರು, ಕೈಯಾಗ ಇಸ್ಪೇಟು, ಮುಂದೆ ಅದೆಷ್ಟು ಕಾಸು ಹಾಕಿದಾರೋ ಕಣ್ಣಿಗೆ ಕಾಣ್ತಾ ಇಲ್ಲ. ಇದು ಪೊಲೀಸ್ ಠಾಣೆಯಲ್ಲಿ ಈ ರೀತಿ ಪೊಲೀಸ್ ಅಪ್ಪನವ್ರು ಮಾಡ್ತಕ್ಕಂಥ ಘನಂಧಾರಿ ಕೆಲಸ. ಎಲ್ಲಾದರೂ ಇಸ್ಪೇಟ್ ಆಡ್ತಾರೆ ಅಂತಂದ್ರೆ ದಾಳಿ ಮಾಡಿ ಅವ್ರ ವಿರುದ್ಧ ಕೇಸ್ ಫಿಟ್ ಮಾಡ್ತಾರೆ. ಗ್ಯಾಮ್ಲಿಂಗಿಗೆ ಕಡಿವಾಣ ಹಾಕ್ತೀವಿ ಅಂತೇಳಿ ಪೊಲೀಸರು ಇಸ್ಪೇಟ್ ಆಟದ ಅಡ್ಡಗಳ ಮೇಲೆ ಏನು ದಾಳಿಯನ್ನು ಮಾಡ್ತಾರೆ. ಇಲ್ಲಿ ನೋಡಿ, 1 2 3 4 5 ಜನ, ಸುಮಾರು 5 ಜನ ಕೂತ್ಕೊಂಡು ಆರಾಮಾಗಿ ರಾಜಾರೋಷವಾಗಿ ಇಸ್ಪೇಟನ್ನು ಪೊಲೀಸ್ ಠಾಣೆಯಲ್ಲಿ ಆಡ್ತಾ ಇರುವಂಥದ್ದು. ಇವರಿಗೆ ಯಾವುದೇ ಮೇಲಧಿಕಾರಿಗಳ ಅಂಜಿಕೆ ಇಲ್ಲ, ಅಳಕಿಲ್ಲ. ಯಾಕೆಂದ್ರೆ ಅಲ್ಲಿ CCTV ಫೋಟೇಜಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಪರಿಶೀಲನೆ ಮಾಡೋರು ಯಾರು? ಇವ್ರನ್ನ ಯಾರು ಕೇಳೋರು, ಯಾರು ಬಿಡೋರು? ಸೊ ಇವ್ರಿಗೆ ಯಾರ ಭಯವೂ ಇಲ್ಲ. ಕಲಬುರಗಿ ಜಿಲ್ಲೆಯ ವಾಡಿ ಪೊಲೀಸ್ ಠಾಣೆಯಲ್ಲಿ ಏನು ನಡೆದಿರುವಂಥ ದೃಶ್ಯಗಳಿದು. ಪೊಲೀಸ್ ಠಾಣೆ, ವಾಡಿ ಪೊಲೀಸ್ ಠಾಣೆ, ಕಲಬುರಗಿಯ ವಾಡಿ ಪೊಲೀಸ್ ಠಾಣೆಯಲ್ಲಿ ಈ ರೀತಿ ಆಗಿರುವಂಥ ಒಂದಷ್ಟು ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ವಿಡಿಯೋ ಸಾಕ್ಷಿ ಸಮೇತವಾಗಿ ಸಿಕ್ಕಿದೆ. ಅವ್ರ ವಿರುದ್ಧ ಈಗ ಕಲಬುರಗಿ SP ಏನು ಕ್ರಮ ತಗೊಳ್ತಾರೆ ಅನ್ನೋದು ಸದ್ಯಕ್ಕೆ ನಾವು ಕಾದು ನೋಡ್ಬೇಕು. ಯಾಕಂದ್ರೆ ಸಾರ್ವಜನಿಕರಿಗೆ ಒಂದು ನ್ಯಾಯ, ಅಧಿಕಾರಿಗಳಿಗೆ ದುಡ್ಡಿದ್ದವರಿಗೆ ಇನ್ನೊಂದು ನ್ಯಾಯ ಅನ್ನೋದು ಸಹಜ ಪ್ರಕ್ರಿಯೆ ಆಗೋಗಿದೆ ಈ ಸಮಾಜದಲ್ಲಿ. ಇವ್ರ ವಿರುದ್ಧ ಏನ್ ಕ್ರಮ ತಗೊಳ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲ.
ಇದು ವಾಡಿ ಪೊಲೀಸ್ ಠಾಣೆಯಲ್ಲಿ ಕಲಬುರಗಿಯಲ್ಲಿ ಆಗಿರುವಂಥ ಘಟನೆ. ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ಇದನ್ನು ತಂದಿವಿ. ಈಗಾಗಲೇ ಇದು ಪ್ರಸಾರ ಆಗ್ತಾ ಇದೆ, ಸುದ್ದಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇದೆ. ನೋಡೋಣ ಇವಾಗ ಇವ್ರಿಗೆ ಏನು ಶಿಕ್ಷೆ ಕೊಡ್ತಾರೆ. ಇವ್ರನ್ನೆಲ್ಲ ಸಂಬಳ ಕೊಟ್ಟು, ಒಳ್ಳೆ ಹುದ್ದೆ ಕೊಟ್ಟು, ಸರ್ಕಾರಿ ಕೆಲಸ ಕೊಟ್ಟು, ಸರ್ಕಾರಿ ಸೌಲಭ್ಯಗಳು ಕೊಟ್ಟು ಮಾಡೋ ಕೆಲಸ ಮಾಡ್ರು ಅಂದರೆ ಇಂಥ ಕೆಲಸ ಮಾಡಕ್ಕೆ ಕೂತಿದ್ದಾರೆ. ಪೊಲೀಸರೇ ಹಿಂಗೆ ಮಾಡಿದರೆ ಇನ್ನೇನಪ್ಪ ಸಮಾಜದಲ್ಲಿ. ಅಂದರೆ ಸಾರ್ವಜನಿಕರಿಗೆ ಮಾತ್ರ ನೀತಿ ನಿಯಮಗಳು, ಸಾರ್ವಜನಿಕರು ಮಾತ್ರ ಈ ಕಾನೂನಿನ ಚೌಕಟ್ಟಿನಲ್ಲಿ ಬದುಕಬೇಕು, ಕಾನೂನು ಪಾಲನೆ ಮಾಡಬೇಕು. ಆ ಕಾನೂನಿನ ಚೌಕಟ್ಟನ್ನು ರಕ್ಷಣೆ ಮಾಡೋರು, ಆ ಕಾನೂನಿನ ಚೌಕಟ್ಟನ್ನು ಕಾಪಾಡಬೇಕಾಗಿರೋರು, ಅದಕ್ಕೆ ಶ್ರೀರಕ್ಷೆಯಾಗಿ ನಿಂತಿರೋರು ಈ ಮಹಾನುಭಾವರು ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರಿಂದ ಇಡೀ ಕರ್ನಾಟಕದ ಪೊಲೀಸರಿಗೆ ಮುಜುಗರ. ಯಾವುದೋ ಮೂಲೆಯಲ್ಲಿ ಯಾವುದೋ ಒಂದು ಠಾಣೆಯಲ್ಲಿ ಮಾಡುವಂಥ ಕೆಲಸ ಏನಿದೆಯಲ್ಲ, ಇಡೀ ಗೃಹ ಇಲಾಖೆಯನ್ನೇ ತಲೆ ತಗ್ಗಿಸುವಂತೆ ಮಾಡುತ್ತೆ. ಇದು ಕಣ್ಣಿಗೆ ಕಾಣಿಸಿರೋದು, ಕಣ್ಣಿಗೆ ಕಾಣಿಸ್ದೇನೆ ಇನ್ನೆಷ್ಟು ನಡೀತಾವು. ಅಲ್ಲಿ CCTV ದೃಶ್ಯಗಳಿದ್ರೆ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ದಿನಂಪ್ರತಿ ಇಂಥವು ಎಷ್ಟಾಗ್ತಿದ್ದಾವೆ. ಬರೇ ಇಸ್ಪೇಟ್ ಆಡ್ತಿದ್ದಾರೋ ಅಥವಾ ಇನ್ನೂ ಸಮಯ ಕಳೆದಂಗೆಲ್ಲ, ಸಂಜೆ ಆದಂಗೆಲ್ಲ ಇನ್ನೇನೇನು ಮಾಡ್ತಿರ್ತಾರೋ ಅಲ್ಲಿ ಮೋಜು ಮಸ್ತಿ. ಇದನ್ನೆಲ್ಲ ಪತ್ತೆ ಹಚ್ಚಬೇಕಲ್ಲ. ಈಗ ಇಷ್ಟೇ ಮಾಡಿದ್ದಾರೆ ಅಂದರೆ ಇನ್ನೇನೇನೆಲ್ಲ ಮಾಡಿರ್ತಾರೆ ಅನ್ನೋದನ್ನು ಕೂಡ ತನಿಖೆ ಮಾಡಬೇಕಲ್ಲಿ. ಯಾವ್ಯಾವ ಅಧಿಕಾರಿಗಳು ಎಷ್ಟೆಷ್ಟು ದಿನದಿಂದ ಈ ರೀತಿಯ ಕೆಲಸವನ್ನು ಮಾಡ್ತಿದ್ದಾರೆ ಅಲ್ಲಿ ಅಂಥೇಳಿ ತನಿಖೆ ಮಾಡಿ ಕಂಪ್ಲೀಟಾಗಿ ಆ ಠಾಣೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಫಿಲ್ಟರ್ ಮಾಡೋ ಕೆಲಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಲೇಬೇಕು. ಪೊಲೀಸ್ ಠಾಣೆಯೊಳಗೆ ಪೊಲೀಸರ ಇಸ್ಪೇಟ್ ಆಟ. ಚಿತ್ತಾಪುರ ಕ್ಷೇತ್ರದ ವಾಡಿ ಪೊಲೀಸ್ ಠಾಣೆಯೊಳಗೆ ಎಗ್ಗಿಲ್ಲದೆ ನಡೀತಾ ಇದೆ ಜುಗ್ಜಾಟ. ಇದೇ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪಿಸಲಾಗಿದೆ. ಶಿಸ್ತು ಕ್ರಮಕ್ಕಾಗಿ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಈ ವಿಚಾರವನ್ನ ಸದನದಲ್ಲೂ ಕೂಡ ಪ್ರಸ್ತಾಪಿಸಿದ್ದಾರೆ. ವಾಡಿ ಠಾಣೆಯಲ್ಲಿ ಹಾಡು ಹಗಲೇ ಪೊಲೀಸರಿಂದ ನಡೀತಾ ಇರುವಂತಹ ಈ ಕರ್ಮಕಾಂಡ, ಈ ದುರಾಡಳಿತ, ಈ ಭಯವಿಲ್ಲದ ಪೊಲೀಸರ ಈ ಕಳ್ಳಾಟ, ಇದೆಲ್ಲದನ್ನು ಕೂಡ ಈಗ ಪ್ರಸ್ತಾಪಿಸಲಾಗಿದೆ. ಸದನದಲ್ಲಿ ಶಿಸ್ತು ಕ್ರಮಕ್ಕಾಗಿ ಒತ್ತಾಯಿಸಿ ವಿಷಯವನ್ನ ಪ್ರಸ್ತಾಪಿಸಲಾಗಿದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ವಾಡಿ ಠಾಣೆಯಲ್ಲಿ ನಡೆದಿರುವಂಥ ಪೊಲೀಸರ ಈ ಹಾಡು ಹಗಲೇ ಕರ್ತವ್ಯ ಲೋಪ ಸದ್ಯಕ್ಕೆ ಇಡೀ ಕರ್ನಾಟಕದ ಪೊಲೀಸ್ ಇಲಾಖೆಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿದೆ. ಯಾರೋ ಒಬ್ರು ಮಾಡೋದು, ಯಾವುದೋ ಒಂದು ಠಾಣೆಯಲ್ಲಿ ಆಗೋ ತಪ್ಪು ಇಡೀ ಇಲಾಖೆಗೆ ಅವಮಾನವನ್ನ ಮಾಡುತ್ತೆ, ಇಡೀ ಇಲಾಖೆಯ ತಲೆ ತಗ್ಗಿಸುವಂತೆ ಮಾಡುತ್ತೆ. ಎಲ್ಲೋ ಒಂದು ಕಡೆ ನಿಷ್ಠಾವಂತ ಅಧಿಕಾರಿಗಳು ಇದ್ದೇ ಇರ್ತಾರೆ, ಕರ್ತವ್ಯ ನಿಷ್ಠೆಯನ್ನು ಪಾಲಿಸುವ ಅಧಿಕಾರಿಗಳು ಇದ್ದೇ ಇರ್ತಾರೆ. ಪಾಪ ಅಂಥವರನ್ನ ಕೂಡ ಇಲ್ಲೆಲ್ಲೋ ಇಂಥ ಕೆಲವು ಕಿಡಿಗೇಡಿ ಆಫೀಸರ್ಗಳು ಮಾಡುವಂಥ ಕೆಲಸದಿಂದಾಗಿ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತೆ ಅಥವಾ ಅವರು ತಲೆ ತಗ್ಗಿಸುವಂತೆ ಮಾಡುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಇಲಾಖೆಯಲ್ಲಿ ಇದ್ದಾನೆ ಅಂತಂದರೆ ಆ ಇಲಾಖೆಯ ಕುಟುಂಬಸ್ಥ ಅವನೇನೇ ತಪ್ಪು ಮಾಡಿದ್ರು ಅವ್ರ ಕುಟುಂಬದವ್ರ ಮೇಲೆ ಬರುತ್ತೆ. ಹಂಗಾಗತ್ತಿದು. ಗೃಹ ಇಲಾಖೆ ಅಂದರೆ ಒಂದು ಕುಟುಂಬ, ಇಡೀ ರಾಜ್ಯವನ್ನ
ಸುಭಿಕ್ಷವಾಗಿಡುವಂಥ ಕುಟುಂಬ, ಇಡೀ ರಾಜ್ಯಕ್ಕೆ ರಕ್ಷಣೆ ಕೊಡುವಂಥ ಒಂದು ಇಲಾಖೆ, ಕಾನೂನನ್ನು ಸರಿಯಾದ ರೀತಿ ಪಾಲನೆ ಮಾಡುವಂತೆ ನೋಡಿಕೊಳ್ಳೋಕೆ ಇರುವಂಥ ಇಲಾಖೆ. ಆದರೆ ಆ ಇಲಾಖೆಯಲ್ಲೇ ಇಂಥ ಏನು ಕಿಡಿಗೇಡಿತನ ಇಲಾಖೆ ಆಫೀಸರ್ಗಳಿಂದ ಆಗಿದೆ ಅಂತಂದ್ರೆ ಇದು ನಾಚಿಕೆಗೇಡಿನ ಕೆಲಸ ಆಗಿದೆ.